ಬ್ರಿಟಿಷರ ಆಗಮನದಿಂದ ಬದಲಾದ ಚಿತ್ರಣ. ನಮಸ್ಕಾರ, ನಾನು ದರ್ಶನ್. ಬ್ರಿಟಿಷರ ಆಗಮನದವರೆಗೂ ಭಾರತದ ಆದಿವಾಸಿಗಳ ಜೀವನದ ಮೇಲೆ, ಅವರ ಸಾಮುದಾಯಿಕ ಅಸ್ತಿತ್ವಕ್ಕೆ ಆಘಾತಕಾರಿಯಾದ ಯಾವ ಮಹತ್ವದ ಬೆಳವಣಿಗೆಗಳು ನಡೆಯಲಿಲ್ಲವೆಂದೇ ಹೇಳಬಹುದು. ಭಾರತವನ್ನ ತಮ್ಮ ವಸಾಹತನ್ನಾಗಿಸಿಕೊಳ್ಳುವ ಮಹತ್ವಾಕಾಂಕ್ಷೆಯಿಂದ ಹೊರಟ ಬ್ರಿಟಿಷರು ಭಾರತೀಯರ ಬದುಕನ್ನು ಬರಡಾಗಿಸಿದ್ದರ ಜೊತೆಗೆ ಆದಿವಾಸಿಗಳ ಶಾಂತಿಯುತ ಜೀವನಕ್ಕೆ ಬಹುದೊಡ್ಡ ಹೊಡೆತ ನೀಡಿದ್ರು. ನಂಜಿಮ್ ಹಸನೈನ್ ರವರು ತಮ್ಮ ಟ್ರೈಬಲ್ ಇಂಡಿಯಾ ಕೃತಿಯಲ್ಲಿ ಹೇಳುವಂತೆ, ಬ್ರಿಟಿಷರು ಇಡೀ ದೇಶವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇರಿಸಿಕೊಳ್ಳುವ ಪ್ರಯತ್ನದಲ್ಲಿ ಇಡೀ ದೇಶದ ಈ ಇಂದಿನ ಚಿತ್ರಣವನ್ನು ಬದಲಾಯಿಸುತ್ತಾ ಹೊರಟರು. ತಮ್ಮ ಈ ಪ್ರಯತ್ನದಲ್ಲಿ ದೇಶದ ಉದ್ದಕ್ಕೂ ಅಂಚೆ ವ್ಯವಸ್ಥೆ, ರಸ್ತೆ ಸೌಕರ್ಯ, ರೈಲು ಮಾರ್ಗ ಸ್ಥಾಪನೆ, ಟೆಲಿಫೋನು, ಟೆಲಿಗ್ರಾಫ್ ಸಂಪರ್ಕ ಇತ್ಯಾದಿಗಳನ್ನು ಕೇವಲ ತಮ್ಮ ಆಡಳಿತಾತ್ಮಕ ಅನುಕೂಲತೆಗಳಿಗಾಗಿ ಕಲ್ಪಿಸಿಕೊಳ್ಳುವಂತ ಪ್ರಯತ್ನದಲ್ಲಿ ಕಾಡು ಮೇಡುಗಳಲ್ಲಿದ್ದಂತಹ ಆದಿವಾಸಿಗಳ ಬದುಕಿನ ಮೇಲೆ ದಾಳಿ ಇಟ್ಟರು. ಸಾಲದಕ್ಕೆ ಬ್ರಿಟಿಷರ ಏಜೆಂಟ್ಗಳಂತೆ ಕೆಲಸ ನಿರ್ವಹಿಸಿದ ವ್ಯಾಪಾರಸ್ಥರು, ಕಂಟ್ರಾಕ್ಟರ್ದಾರರು, ಜಮೀನ್ದಾರರು, ಅರಣ್ಯ